ಕರ್ನಾಟಕದಲ್ಲೆಲ್ಲ ಸ್ಕೂಲು ಜೂನಿಂದ ರಿಓಪನ್ ಆದ್ರೆ, ಇಲ್ಲಿ ಜುಲೈಯಿಂದ ರಿಓಪನ್ ಆಗುತ್ತೆ. ಯಾಕಂದ್ರೆ ಜೂನಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಹೀಗಾಗಿ ಈ ಸರಿ ಧೃತಿಗೆ 3 ತಿಂಗಳು ಸಮ್ಮರ್ ವೆಕೇಶನ್ ಸಿಕ್ಕಿದಾಗ ಆಯ್ತು. ಯಾಕಂದ್ರೆ ನಾವಿಲ್ಲಿ ಏಪ್ರಿಲ್ ಅಲ್ಲೇ ಬಂದಿದ್ದೀವಿ ಜುಲೈಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಟಾಸ್ಕೆ ಅವ್ರಿಗೆ ಹೆಲ್ದಿ ಹಾಗೆ ಟೇಸ್ಟಿ ಆಗಿರೋ ಲಂಚ್‌ನ ಪ್ಯಾಕ್ ಮಾಡೋದು. ನಾನಿವತ್ತು ಧೃತಿಗೋಸ್ಕರ ಪನ್ನೀರ್ ಪರಾಠ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಗೋಧಿ ಹಿಟ್ಟಿಗೆ ಅಜ್ವಾಯಿನ್ ಉಪ್ಪನ್ನ ಹಾಕ್ಬಿಟ್ಟು ಸಾಫ್ಟ್ ಆಗಿ ಕಲಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪನ್ನೀರ್‌ನ ಗ್ರೇಟ್ ಮಾಡ್ಕೊಂಡು ಸ್ವಲ್ಪ ಬೇಸಿಕ್ ಮಸಾಲಾಸ್ ಹಾಕೊಂಡಿದ್ದೀನಿ. ಅದ್ರ ಜೊತೆ ಎಕ್ಸ್ಟ್ರಾ ಅಂದ್ರೆ ಕಸ್ತೂರಿ ಮೇಥಿ ಮತ್ತೆ ಚಾಟ್ ಮಸಾಲ ಹಾಕೊಂಡಿದ್ದೀನಿ. ಬೇಕಾದ್ರೆ ಮೆಣಸಿನಕಾಯಿ ಕೂಡಾನು ಹಾಕೋಬಹುದು. ನಾನಿಲ್ಲಿ ಮೆಣಸಿನಕಾಯಿನ ಅವಾಯ್ಡ್ ಮಾಡಿದ್ದೀನಿ. ಈ ರೀತಿ ಪರಾಠ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಬಿಟ್ಟು ಬೆಣ್ಣೆ ಜೊತೆ ತಿನ್ಬೋದು, ಇಲ್ಲ ಹಾಗೇನು ತಿನ್ಬೋದು, ಮೊಸರು ಜೊತೆನೂ ತಿನ್ಬೋದು. ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡಿದ ಪದಾರ್ಥ ಟೇಸ್ಟಿ ಆಗಿತ್ತು.